ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2024 ಡಿಸೆಂಬರ್ ತಿಂಗಳಿನ 15ನೇ ತಾರೀಕಿನ ದಿನದಂದು ಉಂಟಾಗಲಿರುವ ಸೂರ್ಯಗ್ರಹದ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಸೂರ್ಯದೇವನ ವರ್ಷದ ಕೊನೆಯ ಮಹಾಪರಿವರ್ತನೆಯು ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿದೆ. ಇಲ್ಲಿ ವರ್ಷ 2024 ಕೊನೆಯ 15 ದಿನಗಳು ಹಾಗೂ ಹೊಸ ವರ್ಷ 2025 ಮೊದಲ 15 ದಿನಗಳಂದು ಮೇಷರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು, ಜೊತೆಗೆ ಇಲ್ಲಿ ಮೇಷರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಈ ಎಲ್ಲಾ ಮಹತ್ವಪೂರ್ಣ ಮಾಹಿತಿಯನ್ನ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೇಷರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಪಂಚಮ ಭಾವದ ಸ್ವಾಮಿ ಗ್ರಹನಾಗಿದ್ದು, ಪ್ರಸ್ತುತ ಇಲ್ಲಿ ಧನು ರಾಶಿಯ ಮೂಲಕ ನಿಮ್ಮ ನವಮ ಭಾವಕ್ಕೆ ಅಂದರೆ ನಿಮ್ಮ ಭಾಗ್ಯ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ. ಇಲ್ಲಿ ಭಾಗ್ಯ ಸೂರ್ಯದೇವನು ನಿಮ್ಮ ಪಾಲಿಗೆ ಮಹೋನ್ನತ ಫಲಗಳನ್ನು ಖಂಡಿತ ಕರುಣಿಸಲಿದ್ದಾನೆ. ಇಲ್ಲಿ ನಿಮ್ಮಲ್ಲಿ ವಿಶೇಷ ವೇಗದ ಗತಿ ಇರಲಿದ್ದು, ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣ ರೀತಿಯಲ್ಲಿ ನೀವು ತೊಡಗಿಸಿಕೊಳ್ಳುವುದರ ಮೂಲಕ ಹೆಚ್ಚು ಸಮೃದ್ಧಿಯನ್ನು ನೀವು ಹೊಂದಲಿದ್ದೀರಿ. ಇಲ್ಲಿ ನಿಮ್ಮ ವೇಗದ ಗತಿಯ ಜೊತೆಗೆ ವಿಶೇಷ ಚತುರತೆಯ ಗುಣ ಸ್ವಭಾವವೂ ಕೂಡ ವಿಕಸಿತಗೊಳ್ಳಲಿದೆ. ಕ್ಲಿಷ್ಟಕರ ಕಾರ್ಯಗಳು ಸಹ ಈ ವಿಶೇಷ ಅವಧಿಯಲ್ಲಿ ಸುಲಭಕ್ಕೆ ಸಂಪನ್ನಗೊಳ್ಳಲಿವೆ. ಅಲ್ಲದೆ ಇಲ್ಲಿ ನಿಮ್ಮಲ್ಲಿರುವ ಪ್ರಖರತೆಯ ಸ್ವಭಾವದಿಂದಾಗಿ ಅನೇಕರು ನಿಮ್ಮ ಸುತ್ತಮುತ್ತಲೇ ಇರಲು ಬಯಸಲಿದ್ದಾರೆ. ಅಂದರೆ ಅವರು ಕೂಡ ನಿಮ್ಮ ವಿಶೇಷ ವ್ಯಕ್ತಿತ್ವದಿಂದಾಗಿ ಪ್ರಭಾವಿತಗೊಳ್ಳಿದ್ದಾರೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಯಾವ ಸಮಸ್ಯೆಗಳಿಗೂ ಒಳಗಾಗದೆ ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಸಮಸ್ಯೆಗಳನ್ನು ಪರಿಹರಿಸುತ್ತಲೇ ಮುಂದೆ ಸಾಗಲಿದ್ದೀರಿ. ಹೀಗಾಗಿ ಈ ವಿಶೇಷ ಸಮಯ ಭವಿಷ್ಯದ ದೃಷ್ಟಿಯಿಂದಲೂ ಅತ್ಯುಪಯುಕ್ತವಾಗಿ ಸಾಬೀತಾಗಲಿದೆ. ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಉಂಟಾಗಲಿರುವ ಈ ಬದಲಾವಣೆಯು ನಿಮ್ಮ ವ್ಯಾಪಾರ, ವಹಿವಾಟು ಹಾಗೆ ನೌಕರಿಯ ಕ್ಷೇತ್ರದಲ್ಲಿ ಹೆಚ್ಚು ಫಲಪ್ರದವಾಗಿರಲಿದೆ. ಇಲ್ಲಿ ನೀವು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ. ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ಆಕರ್ಷಿಸುವುದರೊಂದಿಗೆ ಇತರೆ ಯೋಜನೆಗಳಲ್ಲಿಯೂ ಉತ್ತಮ ಫಲಿತಾಂಶಗಳನ್ನು ಹೊಂದಲಿದ್ದೀರಿ. ಇಲ್ಲಿ ವ್ಯಾಪಾರದಲ್ಲಿ ತೊಡಗಿರುವ ಜಾತಕದವರು ಸೇರಿ ನೌಕರಸ್ಥ ಜಾತಕದವರಿಗೂ ಈ ಸಮಯ ಹೆಚ್ಚು ಉಪಯುಕ್ತವಾಗಿರಲಿದೆ. ಇಲ್ಲಿ ನಿಮ್ಮ ಉತ್ತಮ ಪ್ರದರ್ಶನ ನಿಮಗೆ ಖಂಡಿತ ಯಶಸ್ಸನ್ನು ಒದಗಿಸಿಕೊಡಲಿದೆ. ಅದರಲ್ಲೂ ಇಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರಿಗೆ ವಿಶೇಷ ಪ್ರಗತಿ ಕಂಡುಬರಲಿದೆ. ಜೊತೆಗೆ ಈ ಅವಧಿಯಲ್ಲಿ ಇನ್ಕ್ರಿಮೆಂಟ್, ಪ್ರಮೋಷನ್ನ ಭಾಗ್ಯವೂ ಕೂಡ ನಿಮ್ಮದಾಗಿರಲಿದೆ. ಇಲ್ಲಿ ನಿಮ್ಮ ಪ್ರಖರ ಮಾತುಗಾರಿಕೆ ಮತ್ತು ಗಂಭೀರ ವ್ಯಕ್ತಿತ್ವದಿಂದಾಗಿ ನೀವು ಅನೇಕ ಹೊಸ ಯೋಜನೆಗಳನ್ನು ಸಹ ಪಡೆದುಕೊಳ್ಳಬಹುದಾಗಿದೆ. ಇಲ್ಲಿ ವ್ಯಾಪಾರ ಕ್ಷೇತ್ರದ ಅನೇಕ ದಿಗ್ಗಜರು ಸಹ ನಿಮ್ಮ ಸಂಪರ್ಕಕ್ಕೆ ಬರಲಿದ್ದು, ಇದರಿಂದಾಗಿ ಇಲ್ಲಿ ನೀವು ಭವಿಷ್ಯದ ಲಾಭವನ್ನು ಸುನಿಶ್ಚಿತ ಮಾಡಿಕೊಳ್ಳುವಂತೆ ಕಂಡುಬರಲಿದ್ದೀರಿ. ಇಲ್ಲಿ ನಿಮ್ಮವರ ಸಹಕಾರ ನಿಮಗೆ ಹೆಚ್ಚು ಪ್ರಾಬಲ್ಯವನ್ನು ಕರುಣಿಸಲಿದೆ. ಜೊತೆಗೆ ಇಲ್ಲಿ ನಿಮ್ಮ ಪ್ರಬಲ ಆತ್ಮಿಕ ಶಕ್ತಿಯೂ ಕೂಡ ನಿಮಗೆ ಸಫಲತೆಯ ಹಾದಿಯಲ್ಲಿ ಕೊಂಡೊಯ್ಯಲಿದೆ. ಆದರೆ ಇಲ್ಲಿ ನೀವು ಕೇವಲ ಅತೀವ ಆತ್ಮವಿಶ್ವಾಸದಲ್ಲಿ ಸಂಬಂಧಗಳ ಪ್ರತಿ ಬೇಜವಾಬ್ದಾರಿ ಹೊಂದಿರಬಾರದು. ಕೆಲ ಬಾರಿ ಅತಿಯಾದ ಆತ್ಮವಿಶ್ವಾಸ ಅಹಂಭಾವದಲ್ಲಿ ಪರಿವರ್ತನೆ ಹೊಂದಲೂ ಬಹುದಾಗಿದ್ದು, ಹೀಗಾಗಿ ಇಲ್ಲಿ ಈ ಸಂಬಂಧ ಕೊಂಚ ಎಚ್ಚರಿಕೆ ಹೊಂದಿರಬೇಕು. ಇಲ್ಲಿ ಅದೆಷ್ಟೇ ಯಶಸ್ಸು ನಿಮ್ಮದಾದರೂ ಸಹ ನೀವು ನಯವಿನಯತೆಯನ್ನ ಮಾತ್ರ ಮರೆಯದೆ ಎಲ್ಲವನ್ನ ಸಮಚಿತ್ತವಾಗಿ ತೆಗೆದುಕೊಳ್ಳಬೇಕು. ಇನ್ನು ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯಾಗುವುದರೊಂದಿಗೆ ಪರಿವಾರ ಸಂಬಂಧಿ ನಿಂತು ಹೋಗಿದ್ದ ಕಾರ್ಯಗಳಲ್ಲಿಯೂ ಯಶಸ್ಸು ಲಭಿಸಲಿದೆ. ವಿಶೇಷವಾಗಿ ಇಲ್ಲಿ ತಂದೆಯೊಂದಿಗೆ ನಿಮ್ಮ ಬಾಂಧವ್ಯ ಹೆಚ್ಚು ಸದೃಢಗೊಳ್ಳಬಹುದಾಗಿದೆ. ಹೀಗಾಗಿ ಇಲ್ಲಿ ನಿಮ್ಮ ತಂದೆಯೇ ನಿಮ್ಮ ಯಶಸ್ಸಿಗೆ ಮೂಲ ಕಾರಣರಾಗಿಯೂ ಸಾಬೀತಾಗಬಹುದಾಗಿದೆ. ಜೊತೆಗೆ ಇಲ್ಲಿ ನಿಮ್ಮ ಜಟಿಲ ಸಂಘರ್ಷಗಳನ್ನು ಸಹ ನಿಮ್ಮ ತಂದೆ ಅಥವಾ ತಂದೆ ಸಮಾನರಾದರೂ ಸುಲಭಗೊಳಿಸಲಿದ್ದಾರೆ. ಹೀಗಾಗಿ ಈ ಸಮಯ ನಿಮ್ಮನ್ನ ಉನ್ನತಿಯತ್ತ ಕೊಂಡೊಯ್ಯುವ ಕಾರ್ಯ ಮಾಡಲಿದೆ. ಇನ್ನು ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧಿಯೂ ಈ ಸಮಯ ವಿಶೇಷವಾಗಿರಲಿದ್ದು, ಇಲ್ಲಿ ಖಂಡಿತ ನಿಮಗೆ ಸಂಗಾತಿಯ ಸುಖದ ಪ್ರಾಪ್ತಿಯಾಗಲಿದೆ. ಉಳಿದಂತೆ ಈ ಸಮಯ ನಿಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮವಾಗಿರಲಿದ್ದು, ಇಲ್ಲಿ ನೀವು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಹೆಚ್ಚು ಸದೃಢತೆಯನ್ನು ಹೊಂದಿರಲಿದ್ದೀರಿ. ವಿಶೇಷವಾಗಿ ಇಲ್ಲಿ ಆಯಾವ ಜಾತಕದವರು ಅನಗತ್ಯ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಲಿದ್ದರೂ ಅವರಿಗೂ ಇಲ್ಲಿ ಸಪ್ತಮದ ಸೂರ್ಯದೇವನು ಖಂಡಿತ ಸಮಾಧಾನ ಕರುಣಿಸಲಿದ್ದಾನೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿರುವ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ಶುಭಕರವಾಗಿರಲಿದ್ದು, ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದುವುದರ ಮೂಲಕ ಆದಾಯದ ಪ್ರಾರಂಭ ಮಾಡಬಹುದಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾಪರಿವರ್ತನೆಯೂ ಖಂಡಿತ ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕವರ ಪಾಲಿಗೆ ಸಾಕಷ್ಟು ಉತ್ತಮವಾಗಿ ಸಾಬೀತಾಗಲಿದ್ದು, ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ಇನ್ನು ಕೊನೆಯದಾಗಿ ಇಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ, ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಭಾನುವಾರದ ದಿನದಂದು ಉದಯಿಸುತ್ತಲಿರುವ ಸೂರ್ಯದೇವನಿಗೆ ತಾಮ್ರದ ಲೋಟದಲ್ಲಿ ಶುದ್ಧ ಜಲವನ್ನು ತೆಗೆದುಕೊಂಡು ಅದರೊಂದಿಗೆ ಕೆಂಪು ಪುಷ್ಪಗಳನ್ನು ಸೇರಿಸಿ ಆ ಜಲವನ್ನು ಉದಯಿಸುತ್ತಲಿರುವ ಸೂರ್ಯದೇವನಿಗೆ ಸಮರ್ಪಿಸಬೇಕು. ಇದರಿಂದಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಖಂಡಿತ ಹೆಚ್ಚು ಸಮೃದ್ಧಿಯನ್ನ ಹೊತ್ತು ಬರಲಿವೆ.
ವೀಕ್ಷಕರೇ, ವರ್ಷ 2024ರ ಸೂರ್ಯನ ಕೊನೆಯ ಮಹಾಪರಿವರ್ತನೆಯ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.